ನಮಸ್ಕಾರ. ನಾನು ವಿಶ್ವನಾಥ ಎನ್ ನೇರಳಕಟ್ಟೆ, ಕನ್ನಡ ಉಪನ್ಯಾಸಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಹಾಗೆಯೇ ಮಂಗಳೂರು ವಿಶ್ವವಿದ್ಯಾನಿಲಯದ ಮೂಲಕ ಡಾಕ್ಟರ್ ನಾ ಮೊಗಸಾಲೆಯವರ ಸಾಹಿತ್ಯದಲ್ಲಿ ಪ್ರಾದೇಶಿಕತೆ ಎನ್ನುವ ವಿಷಯದ ಕುರಿತಾಗಿ ಸಹ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಲಕ್ಷ್ಮೀದೇವಿ ಎಲ್ ಇವರ ಮಾರ್ಗದರ್ಶನದಲ್ಲಿ PhD ಸಂಶೋಧನೆಯನ್ನು ನಡೆಸ್ತಾ ಇದ್ದೇನೆ. ಈ ಹೊತ್ತಿಗೆ ಕಥಾವಿಮರ್ಶೆ ಸರಣಿಯಲ್ಲಿ ಶ್ರೀಮತಿ ಲಲಿತಾ ಸಿದ್ದಬಸವಯ್ಯ ಇವರ ನಾಳೆಗಳನ್ನು ಕದಿಯಲಾರಿರಿ ಎನ್ನುವ ಕಥೆಯ ಕುರಿತು ನನಗೆ ಹೊಡೆದಿರುವಂತಹ ಕೆಲವು ವಿಚಾರಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಮುಖ್ಯವಾಗಿ ಕಥೆಯನ್ನು 2 ಭಾಗಗಳಾಗಿ ವಿಭಜಿಸಿಕೊಳ್ಳಬಹುದು. ಮೊದಲ ಭಾಗದಲ್ಲಿ ಸಾಮಾಜಿಕ ಹಾಗೂ ಆಡಳಿತ ವ್ಯವಸ್ಥೆಯ ಚಿತ್ರಣ ಹಾಗೂ ಆ ವ್ಯವಸ್ಥೆ ಉಂಟು ಮಾಡಿರುವಂತಹ ಗೊಂದಲಯುತ ಸನ್ನಿವೇಶಗಳು, ತಲ್ಲಣಗಳು ಕಂಡುಬರ್ತವೆ. ಎರಡನೆಯ ಭಾಗದಲ್ಲಿ ತನ್ನ ಸುತ್ತ ಹೆಣೆದಿರುವಂತಹ ರಾಜಕೀಯ ವ್ಯೂಹವನ್ನು ಅರಿತುಕೊಂಡಂತಹ ಗಂಗಾ, ಜಿಲ್ಲಾಧಿಕಾರಿಣಿಯಾಗಿರುವಂತಹ ಗಂಗಾ, ಆ ವ್ಯೂಹದಿಂದ ಹೊರಬರುವಂತಹ ಸನ್ನಿವೇಶ ಮತ್ತು ಆಕೆಯ ಬೌದ್ಧಿಕ ನೆಲೆಯ ಬಂಡಾಯ, ಇದು ಕಥೆಯ 2ನೇ ಭಾಗದಲ್ಲಿ ಪ್ರಮುಖವಾಗಿದೆ. ಕಥೆಯ ನಿರೂಪಣಾ ಶೈಲಿ ಅತ್ಯಂತ ವಿಶಿಷ್ಟವಾದದ್ದು ಅಂತೇಳಿ ನಾನು ಭಾವಿಸ್ತೇನೆ. ಪತ್ತೇದಾರಿ ವಿಧಾನವನ್ನು ಕಥೆಯ ನಿರೂಪಣಾ ಶೈಲಿಗೆ ಅಳವಡಿಸಿಕೊಳ್ಳಲಾಗಿದೆ. ಈ ಕಾರಣದಿಂದಾಗಿ ಕಥೆಯ ಸ್ವಾರಸ್ಯ ಮತ್ತು ಕಥೆಯ ಕುರಿತಾದಂತಹ ಕುತೂಹಲ ಮತ್ತಷ್ಟು ಹೆಚ್ಚುತ್ತದೆ. ಕತೆ ಕೊನೆಯ ಹಂತದವರೆಗೂ ಕೂಡ ಓದಿನ ಕುತೂಹಲವನ್ನು ಉಳಿಸಿಕೊಡುತ್ತದೆ. ಅದಕ್ಕೆ ನಿರೂಪಣಾ ಶೈಲಿ ಪ್ರಮುಖ ಕಾರಣವಾಗಿದೆ. ಹಾಗೆಯೇ ಭಾಷೆಯ ಬಳಕೆ ನಿರೂಪಣಾ ಶೈಲಿಗೆ ಪೂರಕವಾಗಿ ಬಂದಿದೆ. ನೇರವಾಗಿರುವಂತಹ ಭಾಷೆಯ ಬಳಕೆ, ಮುಖಕ್ಕೆ ಹೊಡೆದ ರೀತಿಯಲ್ಲಿ ಹೇಳುವಂತಹ ಭಾಷೆಯ ಬಳಕೆ ಅಲ್ಲಲ್ಲಿ ಕಂಡುಬರುತ್ತದೆ. ಇದು ಕಥೆಯ ನಿರಂತರತೆಗೆ ಮತ್ತು ಕಥೆಯ ಒಟ್ಟು ಚಲನೆಗೆ, ಒಟ್ಟು ಆಶಯಕ್ಕೆ ಅತ್ಯಂತ ಪೂರಕವಾಗಿದೆ. ಅಲ್ಲಿ ತಾನು ಪಾರ್ಟಿ ಮಾಡ್ತಾ ಇರುವಂಥದ್ದನ್ನು ವಿರೋಧಿಸಿದ ಅಥವಾ ಅದರ ಬಗ್ಗೆ ಅಪಸ್ವರವನ್ನು ಎತ್ತಿದ ಗಂಗಾಳ ಬಗ್ಗೆ ಆಕೆಯ ಗಂಡ ಧ್ವಂಸಿ ಹೇಳುವಂತಹ ಮಾತುಗಳನ್ನು ನಾವಲ್ಲಿ ಉದಾಹರಣೆಯಾಗಿ ಗಮನಿಸಿಕೊಳ್ಳಬಹುದು. ಆತ ಹೇಳುವಂಥ ಮಾತುಗಳು ಹೀಗಿವೆ: ಯಾರಪ್ಪನ ಮನೆಯದ್ದಲ್ಲವೇ ಇದು ಸರ್ಕಾರದ್ದು, ಆ ಸೂಳೆ ಮಕ್ಕಳು ತಿಂದು ತೇಗುತ್ತಾರಲ್ಲ, ಅದರಲ್ಲಿ ಪುಟಗೋಸಿ ಊಟದೆಲೆ ಲೆಕ್ಕದಲ್ಲ ನನ್ನ ಪಾರ್ಟಿಗಳು. ತಿಂಗಳಿಗೋ 2 ತಿಂಗಳಿಗೋ ಒಂದು ಪಾರ್ಟಿ ಅರೇಂಜ್ ಮಾಡೇ ಅಂದರೆ ಕಾನೂನು ಪಾಠ ಹೇಳಕ್ಕೆ ಬರ್ತಾಳೆ ಕಿತ್ತೋದ ಮುಂಡೆ. ಕಾನೂನು ಅನ್ನೋದು ಮೈಯೆಲ್ಲ ಎಣ್ಣೆ ಸವರಿಕೊಂಡು ಓಡಾಡೋ ಮಿಂಡನ ಹಾಗೆ, ಎಲ್ಲಿ ಹಿಡಕೊಂಡ್ರೂ ಜಾರ್ಕೋಬಹುದು. ತಿಳಕೋ, ಹೆದರಿ ಸಾಯಬೇಡ. ಈ ಧ್ವಂಸಿ ಹೂ ಅನ್ನದೆ ಯಾವನೂ ನಿನ್ನ ಟಚ್ ಮಾಡೋಕ್ಕಾಗಲ್ಲ. ಇಲ್ಲದಿದ್ರೆ ಇಷ್ಟೊತ್ತಿಗೆ ಟಿಶ್ಯೂ ಪೇಪರ್ ಆಗಿ ಬಿಡ್ತಿದ್ದೆ, ಎಲ್ಲಾರ ತಿಕ್ಕ ಒರೆಸಿ. ನಿನ್ನ ಪಬ್ಲಿಕ್ಕಲ್ಲಿ ಎಕ್ಸೆಪ್ಟ್ ಮಾಡಿಕೊಂಡಿರೋದು ಮಗ್ಗುಲಲ್ಲಿ ಮಲಗಿಸಿಕೊಳ್ಳೋ ಕಲ್ಲವೇ ಬೋಸುಡಿ ನಿನ್ನ ಕ್ಷೇಮಕ್ಕೆ. ಹಂಗೆ ಬಿಟ್ಟಿದ್ರೆ ತೊಡೆ ಸಂದಿಲಿ ಹುಳ ಬಿದ್ದು ಸಾಯ್ತಿದ್ದೆ ಇಷ್ಟೊತ್ತಿಗೆ ಲೌಡಿ. ಮಾತಾಡಬೇಡ ಹುಷಾರ್, ನನಗೆ ಕುರ್ಚಿ ಮೇಲೆ ಕೂಡಿಸೋದು ಗೊತ್ತು, ಬೀಳಿಸೋದು ಇನ್ನೂ ಚೆನ್ನಾಗಿ ಗೊತ್ತು. ಹೀಗೆ ಧ್ವಂಸಿ ಹೇಳುವಂಥ ಈ ಮಾತುಗಳಲ್ಲಿ ಅತ್ಯಂತ ನೇರವಾದಂತಹ, ನಿಷ್ಠೂರವಾದಂತಹ ನುಡಿಗಳು ಕಂಡುಬರುತ್ತವೆ. ಇದು ಕಥೆಯ ಒಟ್ಟು ಆಶಯಕ್ಕೆ ಮತ್ತು ಕಥಾ ವಸ್ತುವಿಗೆ ಅತ್ಯಂತ ಪೂರಕವಾಗಿದೆ ಮತ್ತು ಒಟ್ಟು ಕಥೆಯ ಚಲನೆಯ ಸೊಬಗನ್ನು ಮತ್ತಷ್ಟು ಹೆಚ್ಚಿಸಿದೆ ಅನ್ನುವಂಥದ್ದನ್ನು ಈ ಸಂಭಾಷಣೆಯ ಮೂಲಕ ನಾವು ಗಮನಿಸಿಕೊಳ್ಬೋದು. ಕಥೆಯ ಆಶಯಕ್ಕೂ ಕೂಡ ಅತ್ಯಂತ ಪೂರಕವಾಗಿದೆ ಅನ್ನುವಂಥದ್ದು ತುಂಬ ಮುಖ್ಯವಾದಂಥ ವಿಚಾರ. ಹಾಗೆ ಕಥೆಯ ಪ್ರಧಾನ ಆಸಕ್ತಿಯನ್ನು ನಾವು ಗಮನಿಸಿಕೊಳ್ಳುವುದಾದರೆ, ಆಡಳಿತ ಕ್ಷೇತ್ರ ಹಾಗೂ ಸಾಹಿತ್ಯ ಕ್ಷೇತ್ರಗಳೊಳಗಿನ ಲೋಪಗಳನ್ನು ಗುರುತಿಸುವಂಥದ್ದು ಕಥೆಯ ಪ್ರಧಾನ ಆಸ್ತಿಯಾಗಿ ಕಂಡುಬರುತ್ತದೆ. ಅಲ್ಲಿ ಆಡಳಿತ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಪಾತ್ರಗಳು SP, ಹೋಮ್ ಮಿನಿಸ್ಟರ್ ಅಂಬಾದಾಸ, ನ್ಯೂ ವಾಯ್ಸ್ ಪಕ್ಷದ ಕಾರ್ಯದರ್ಶಿಯಾಗಿದ್ದಂತಹ ಧ್ವಂಸಿ. ಇವರುಗಳು ಅಧಿಕಾರವನ್ನು ತಮ್ಮ ಸ್ವಾರ್ಥಕ್ಕೋಸ್ಕರ ದುರುಪಯೋಗಪಡಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ ಮತ್ತು ಅದರಲ್ಲಿ ಭಾಗಶಃ ಯಶಸ್ವಿ ಆಗ್ತಾ ಹೋಗ್ತಾರೆ ಹಂತ ಹಂತವಾಗಿ. ಹಾಗೆ ಸಾಹಿತ್ಯ ಕ್ಷೇತ್ರವನ್ನು ಪ್ರತಿನಿಧಿಸುವಂತಹ ವ್ಯಕ್ತಿಗಳು ಇಬ್ಬರು: ಪ್ರಗತಿಪರ ಚಿಂತನೆಯ ಸಾಹಿತಿಯಾಗಿ ಗುರುತಿಸಿಕೊಂಡಿರುವಂತಹ ಪುರೋಗಾಮಿ ನೆಲೆಯ ಲೇಖಕನಾಗಿ ಗುರುತಿಸಿಕೊಂಡಿರುವಂತಹ ಧ್ವಂಸಿ ಹಾಗೂ ಅಂತಾರಾಷ್ಟ್ರೀಯ ಖ್ಯಾತಿಯ ಸಾಹಿತಿಯಾಗಿರುವಂತಹ ವಿಟ್ಟು. ಇವರು ಸಾಹಿತ್ಯ ಕ್ಷೇತ್ರದ ಪ್ರತಿನಿಧಿಗಳಾಗಿದ್ದಾರೆ ಮತ್ತು ಸಾಹಿತ್ಯ ಕ್ಷೇತ್ರದ ಕಳೆದು ಹೋದ ನೈತಿಕತೆಗೆ ಸಂಕೇತವಾಗಿ ಇವರು ಕಂಡುಬರ್ತಾರೆ. ಈ 2 ಕ್ಷೇತ್ರಗಳು ಕೂಡ, ಆಡಳಿತ ಕ್ಷೇತ್ರ ಮತ್ತು ಸಾಹಿತ್ಯ ಕ್ಷೇತ್ರ, ಎರಡರ ಒಳಗೂ ಕೂಡ ರಾಜಕೀಯದ ಪ್ರಭಾವ ಇರುವಂಥದ್ದು ಕಥೆಯಲ್ಲಿ ಅತ್ಯಂತ ಸ್ಪಷ್ಟವಾಗಿದೆ.
ಮತ್ತು ಎರಡೂ ಕ್ಷೇತ್ರಗಳು ಕೂಡ ನೈತಿಕತೆಯನ್ನು ಸಂಪೂರ್ಣವಾಗಿ ಕಳೆದುಕೊಂಡಿರುವಂತಹ ಚಿತ್ರಣ ಕಂಡುಬರುತ್ತದೆ. ಅಲ್ಲಿ ಆಡಳಿತ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ SP ತಾನು ಬಡ್ತಿಯನ್ನು ಪಡೆಯುವ ಕಾರಣಕ್ಕಾಗಿ ರೌಡಿ ಪೋತುಲುವನ್ನು ಬಂಧಿಸುವಂತಹ ಹಾಗೂ ಸಂದರ್ಭ ಬಂದರೆ ಎನ್ಕೌಂಟರ್ ಮಾಡುವಂತಹ ಒಂದು ನಾಟಕವನ್ನು ಆತ ಸೃಷ್ಟಿ ಮಾಡ್ತಾನೆ. ಈ SP ಬೇಡಿಕೆಗೆ, ಆತನ ದುರ್ವರ್ತನೆಗೆ ಪೂರಕವಾಗಿ ಅಲ್ಲಿ ಹೋಮ್ ಮಿನಿಸ್ಟರ್ ಅಂಬಾದಾಸ ಪ್ರತಿಸ್ಪಂದಿಸ್ತಾನೆ. ಮತ್ತು ಆತನೂ ಕೂಡ ಜಿಲ್ಲಾಧಿಕಾರಿಗಳಿಗೆ ಒತ್ತಡವನ್ನು ಹೇರಿ, ಗಂಗಾಳಿಗೆ ಒತ್ತಡವನ್ನು ಹೇರಿ ಆಕೆಯ ಮೂಲಕ ರೌಡಿ ಪೋತುಲುವನ್ನು ಬಂಧಿಸುವಂತಹ ನಾಟಕವನ್ನು ನಡೆಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಹೀಗೆ ರಾಜಕೀಯ ಕ್ಷೇತ್ರ ಇದು ವ್ಯಕ್ತಿಯ ಮೇಲೂ ಕೂಡ ಪ್ರಭಾವವನ್ನು ಬೀರ್ತಾ ಹೋಗ್ತದೆ. ಮುಖ್ಯವಾಗಿ ಅಲ್ಲಿ ಬರುವಂತಹ ಗಂಗಾ, ಆಕೆಯ ಬದುಕಿನ ಮೇಲೆ, ಆಕೆಯ ಕಾರ್ಯಚಟುವಟಿಕೆಗಳ ಮೇಲೆ, ಆಕೆಯ ಕೆಲಸ ನಿರ್ವಹಣೆಯ ಮೇಲೆ ಸಂಪೂರ್ಣವಾಗಿ ಇಲ್ಲಿ ರಾಜಕೀಯದ ಪ್ರಭಾವ ಕಂಡುಬರ್ತದೆ. ಅನೈತಿಕತೆ ಆಕೆಯನ್ನು ಪ್ರಭಾವಿಸಲಿಕ್ಕೆ ತೊಡಗ್ತದೆ. ಇಲ್ಲಿ ಧ್ವಂಸಿಯ ಪಾತ್ರ ಅದು ಆದರ್ಶ ಮತ್ತು ವಾಸ್ತವದ ಮುಖಾಮುಖಿಯನ್ನು ನಡೆಸ್ತದೆ. ನಾಳೆಗಳನ್ನು ಕದಿಯಲಾರಿರಿ ಅನ್ನುವಂಥ ಒಂದು ಪುಸ್ತಕವನ್ನು ಬರೆದು ಆ ಮೂಲಕ ಜನಮೆಚ್ಚುಗೆಯನ್ನು ಗಳಿಸಿದಂತಹ ಧ್ವಂಸಿ ಆತ ವಾಸ್ತವ ಜೀವನದಲ್ಲಿ ಆ ರೀತಿಯಾಗಿ ಇರಲಿಲ್ಲ ಅನ್ನುವಂಥ ವಿಚಾರ ಅಲ್ಲಿ ಸ್ಪಷ್ಟ ಇದೆ ಕಥೆಯ ಒಳಗಡೆ. ಆತ ತನ್ನ ಕೃತಿಯ ಮೂಲಕ ಜನರ ಮೇಲೆ ತೀವ್ರವಾದಂತಹ ಪ್ರಭಾವವನ್ನು ಬೀರಿರ್ತಾನೆ, ಸಕಾರಾತ್ಮಕವಾದ ರೀತಿಯಲ್ಲಿ ಪ್ರಭಾವವನ್ನು ಬೀರಿರ್ತಾನೆ, ನೈತಿಕತೆಗಳನ್ನು ತನ್ನ ಸಾಹಿತ್ಯದ ಮೂಲಕ ತಿಳಿಸ್ತಾನೆ. ಆದರೆ ವಾಸ್ತವ ಜೀವನದಲ್ಲಿ ತನ್ನ ಉದ್ದೇಶವನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಆತನೇ ಅನೈತಿಕತೆಯ ದಾರಿಯನ್ನು ಹಿಡಿತಾನೆ. ಯಾವುದೋ ಪ್ರಶಸ್ತಿಯನ್ನು, ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ತನ್ನ ಪತ್ನಿಯನ್ನು ಇನ್ನೊಬ್ಬ ಸಾಹಿತಿಯ ಜೊತೆಗೆ, ಪ್ರಶಸ್ತಿಯ ಆಯ್ಕೆ ಸಮಿತಿಯ ಅಧ್ಯಕ್ಷನಾಗಿರುವಂಥ ವ್ಯಕ್ತಿಯ ಜೊತೆಗೆ, ಅಂದರೆ ವಿಟು ಅನ್ನುವಂಥ ಸಾಹಿತಿಯ ಜೊತೆಗೆ ಸಂಬಂಧವನ್ನು ಇಟ್ಟುಕೊಳ್ಳುವ ರೀತಿಯಲ್ಲಿ ಅಲ್ಲಿ ವ್ಯವಸ್ಥೆಯನ್ನು ಮಾಡ್ತಾನೆ. ಇದು ಆತನ ಅನೈತಿಕತೆಯನ್ನು ತಿಳಿಸ್ತಾ ಹೋಗ್ತದೆ. ಮತ್ತು ಬದುಕಿನ ಬೇರೆ ಬೇರೆ ಹಂತಗಳಲ್ಲಿಯೂ ಕೂಡ ಆತ ಗಂಗಾಳನ್ನು ಮದುವೆಯಾಗಿರುವಂಥ ಸನ್ನಿವೇಶ ಆಗಿರ್ಬೋದು, ಆ ಬಳಿಕ ಆಕೆಯ ಬಗ್ಗೆ ವ್ಯಕ್ತಪಡಿಸುವಂಥ ಅಭಿಪ್ರಾಯಗಳಾಗಿರ್ಬೋದು, ಈ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಅಲ್ಲಿ ಧ್ವಂಸಿ ಯಾವ ರೀತಿಯಿಂದಲೂ ಕೂಡ ನೈತಿಕತೆಯನ್ನು ಇಟ್ಟುಕೊಂಡಿಲ್ಲ ಅನ್ನುವಂಥ ವಿಚಾರ ಸ್ಪಷ್ಟ ಆಗ್ತಾ ಹೋಗ್ತದೆ. ಆತನ ಈ ಎಲ್ಲ ಅನೈತಿಕತೆಗೆ ತುತ್ತಾಗುವವಳಾಗಿ ಗಂಗಾಳ ಪಾತ್ರ ಚಿತ್ರಣ ಕಂಡುಬರುತ್ತದೆ. ಅನಿವಾರ್ಯತೆಗೆ ಕಟ್ಟುಬಿದ್ದ ರೀತಿಯಲ್ಲಿ ಕಥೆಯ ಉದ್ದಕ್ಕೂ ಕಾಣಿಸಿಕೊಳ್ತಾಳೆ. ಕಥೆಯ ಕೊನೆಯ ಹಂತದಲ್ಲಿ ಆಕೆಯ ಅಪರೋಕ್ಷವಾದಂಥ ಒಂದು ಬಂಡಾಯ ಕಂಡುಬರುತ್ತದೆ, ಬೌದ್ಧಿಕ ನೆಲೆಯ ಬಂಡಾಯ ಕಂಡುಬರುತ್ತದೆ. ಅಲ್ಲಿ ಆಕೆಯ ಮನಸ್ಸಿನಲ್ಲಿ ಕಾಣಿಸಿಕೊಳ್ಳುವಂಥ ಕೆಲವು ಯೋಚನೆಗಳು ಅದು ಕತೆಗೆ ತಿರುವನ್ನು ಕೊಡ್ತದೆ. ಅಷ್ಟರವರೆಗೂ ಕೂಡ ಧ್ವಂಸಿಯ ಬಗ್ಗೆ ಯಾವುದೇ ಅನುಮಾನವನ್ನು ಇಟ್ಟುಕೊಳ್ಳದೇ ಇದ್ದಂತಹ ಗಂಗಾ ಆ ಸಂದರ್ಭದಲ್ಲಿ ಆಕೆ ಅನುಮಾನವನ್ನು ಇಟ್ಟುಕೊಳ್ಳುವ ಹಾಗಾಗ್ತದೆ. ಅದನ್ನು ಸೂಚಿಸುವಂತಹ ಕೆಲವು ಸಾಲುಗಳು ಕಥೆಯಲ್ಲಿ ಬರ್ತದೆ. ಈ ಸಾಲುಗಳು ಕತೆಗೆ ಹೊಸ ತಿರುವನ್ನು ಒದಗಿಸಿಕೊಡ್ತದೆ. ಅಲ್ಲಿ ಬರುವಂಥ ಸಾಲುಗಳು ಹೀಗಿವೆ: ಇಂಥ ಸಾಕು ಪ್ರಾಣಿ ಪೋತುಲುವಿನ ಡಮ್ಮಿ ಬೇಟೆಯಾಡಲು SP ಸಾಹೇಬನೊಡನೆ ಈ ಮನೆಹಾಳನು ಕೈ ಜೋಡಿಸಿದ್ದಾನು. ಇವನ ಆಶೀರ್ವಾದವಿಲ್ಲದೆ ಪಟ್ಟೆ ಕಿರುಬನನ್ನು ಸಿಟಿಯ ಗುಹೆ ಬಿಟ್ಟು ಹೊರಡಿಸಲಾಗದೆ. ವಾಸ್ತವವಾಗಿ ಇದು ಡಮ್ಮಿ ಬೇಟೆಯೋ ಅಥವಾ ಈ ಅನುಮಾನ ಹುಟ್ಟಿದೊಡನೆ ಅವಳಿಗೆ ಮೈಯೆಲ್ಲ ಚಳುಕು ಹೊಡೆದಂತಾತು. ಹೀಗೆ ತಾನೇ ಈ ರೀತಿಯಾದಂತಹ ಒಂದು ವ್ಯೂಹದಲ್ಲಿ ಸಿಕ್ಕಿಬಿದ್ದಿದ್ದೇನೋ ಏನೋ ಅನ್ನುವಂತಹ ಒಂದು ಭಯಕ್ಕೆ ಒಳಗಾದಂತಹ ಗಂಗಾ ಆ ವ್ಯೂಹವನ್ನು ಎದುರಿಸುವುದಕ್ಕೆ ಬೇಕಾದಂತಹ ಮನೋಭೂಮಿಕೆಯನ್ನು ರೂಪಿಸಿಕೊಳ್ತಾಳೆ ಮತ್ತು ಆ ಪ್ರಯತ್ನದಲ್ಲಿ ಯಶಸ್ವಿ ಆಗ್ತಾಳೆ. ಆಕೆ ತನ್ನ ಸುತ್ತ ಹೆಣೆಯಲ್ಪಟ್ಟಿದ್ದಂತಹ ಜಾಲದಿಂದ ಹೊರಬರಲು ನಡೆಸುವಂತಹ ಪ್ರಯತ್ನ ತಂತ್ರಾತ್ಮಕವಾದದ್ದು. ಮುಖ್ಯವಾಗಿ ಆಕೆ ಧ್ವಂಸಿಯನ್ನು ನೇರವಾಗಿ ಎದುರು ಹಾಕಿಕೊಳ್ಳುವ ಬದಲು ಆತನದ್ದೇ ದಾಟಿಯಲ್ಲಿ ಹೋಗಿ ಬೌದ್ಧಿಕ ನೆಲೆಯ ಮೂಲಕ ಆತನನ್ನು ಎದುರಿಸುವಂಥ ಪ್ರಯತ್ನವನ್ನು ಮಾಡ್ತಾಳೆ. ಧ್ವಂಸಿಯನ್ನು ಉಪಾಯದಿಂದ ಕೊಲ್ಲುವ ಆಕೆಯ ಪ್ರಯತ್ನದ ಹಿಂದೆ ತನ್ನ ನಾಳೆಗಳನ್ನು ಉಳಿಸಿಕೊಳ್ಳುವಂತಹ ಮತ್ತು ತನ್ನ ಭವಿಷ್ಯತ್ತನ್ನು ಸುರಕ್ಷಿತವಾಗಿಸಿಕೊಳ್ಳುವಂತಹ ಪ್ರಯತ್ನ ಇದೆ ಅನ್ನುವಂಥದ್ದು ತುಂಬ ಮುಖ್ಯವಾದಂಥ ಅಂಶ. ಇಡೀ ಕಥೆಯ ಸ್ವಾರಸ್ಯ ಇರುವಂಥದ್ದು ಈ ಭಾಗದಲ್ಲಿ. ಗಂಗಾಳ ಬೌದ್ಧಿಕ ನೆಲೆಯ ಬಂಡಾಯ ಏನಿದೆ ಅಷ್ಟರವರೆಗೂ ಕೂಡ ಆಕೆಗೆ ಧ್ವಂಸಿಯ ಬಗೆಗೆ ವಿರೋಧ ಇದ್ದರೂ ಕೂಡ, ಧ್ವಂಸಿಯ ಬಗೆಗೆ ಅಸಮಾಧಾನ ಇದ್ದರೂ ಕೂಡ ಆಕೆಗೆ ಅವನನ್ನು ವಿರೋಧಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಕಾರಣ ಆತ ಒಬ್ಬ ಪ್ರಭಾವಿ ವ್ಯಕ್ತಿ, ಆದ ಕಾರಣದಿಂದಾಗಿ ಆತನನ್ನು ವಿರೋಧಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆದ ಕಥೆಯ ಕೊನೆಯ ಭಾಗದಲ್ಲಿ ತನ್ನ ಭವಿಷ್ಯ ಕರಟಿ ಹೋಗ್ತದೆ ಅನ್ನುವಂಥದ್ದನ್ನು ಯಾವಾಗ ಆಕೆ ಅರ್ಥ ಮಾಡಿಕೊಳ್ತಾಳೋ, ಧ್ವಂಸಿಯನ್ನು ಎದುರಿಸಲೇಬೇಕು ಮತ್ತು ಆತನನ್ನು ಇಲ್ಲವಾಗಿಸಬೇಕು ಅನ್ನುವಂಥ ನಿರ್ಧಾರವನ್ನು ಕೈಗೊಳ್ಳುತ್ತಾಳೆ. ಮತ್ತು ಈ ನೆಲೆಯಲ್ಲಿ ಆಕೆ ತುಂಬ ಚಾಣಾಕ್ಷತೆಯಿಂದ ವರ್ತಿಸ್ತಾಳೆ.
ಅಂತಿಮವಾಗಿ ಆಕೆ ಯಶಸ್ಸನ್ನು ಕೂಡ ಗಳಿಸಿಕೊಳ್ತಾಳೆ ಅನ್ನುವಂಥದ್ದು ಮುಖ್ಯ. ಇಲ್ಲಿ ಗಂಗಾಳ ಪಾತ್ರವನ್ನು ಒಂದು ಮಹಿಳಾ ಪಾತ್ರವಾಗಿ ನಾವು ಗುರುತಿಸಿಕೊಳ್ಳುವ ಜೊತೆಗೆ ಆಡಳಿತ ವ್ಯವಸ್ಥೆಯ ಅನಿವಾರ್ಯತೆಗೆ ಕಟ್ಟುಬಿದ್ದಂಥ ಒಬ್ಬ ಅಧಿಕಾರಿಣಿಯ ಪಾತ್ರವಾಗಿಯೂ ಕೂಡ ಗುರುತಿಸಿಕೊಳ್ಬಹುದು. ಧ್ವಂಸಿ ಆಕೆಯ ಮೇಲೆ ಎಸಗುವಂತಹ ಶೋಷಣೆಯೂ ಕೂಡ ಆಕೆಯ ಅಧಿಕಾರ ವ್ಯಾಪ್ತಿಯನ್ನು ಆಧರಿಸಿಕೊಂಡಿರುತ್ತದೆ. ಕೌಟುಂಬಿಕವಾಗಿ ಆತ ನಡೆಸುವಂತಹ ದೌರ್ಜನ್ಯವೂ ಕೂಡ ಆಕೆಯ ಆಡಳಿತದ ಮೇಲೆ ನಿಯಂತ್ರಣ ಸಾಧಿಸುವಂತಹ ಒಂದು ಗಾಢ ಪ್ರಯತ್ನವಾಗಿ ಕಂಡುಬರುತ್ತದೆ. ಅಂತಿಮವಾಗಿ ಅಲ್ಲಿ ಈ ಬಗೆಗಿನ ಹೋರಾಟದಲ್ಲಿ, ನೈತಿಕತೆ ಮತ್ತು ಅನೈತಿಕತೆಯ ನಡುವಿನ ಹೋರಾಟದಲ್ಲಿ ಅಂತಿಮವಾಗಿ ಗೆಲ್ಲುವಂಥದ್ದು ಗಂಗಾ ಅನ್ನುವಂಥದ್ದು ತುಂಬ ಮುಖ್ಯವಾದಂಥ ಅಂಶ. ತನ್ನನ್ನು ಲೈಂಗಿಕವಾಗಿ ಹಾಗೂ ಆಡಳಿತಾತ್ಮಕವಾಗಿ ಶೋಷಿಸಲು ಯತ್ನಿಸಿದಂಥ ಧ್ವಂಸಿಯನ್ನ ಆಕೆ ಅಪ್ರತ್ಯಕ್ಷವಾಗಿ ಎದುರು ಹಾಕಿಕೊಂಡು ತನ್ನ ಭವಿಷ್ಯವನ್ನು ಉಳಿಸಿಕೊಳ್ತಾಳೆ. ಈ ರೀತಿಯಾಗಿ ಗಂಗಾಳ ವ್ಯಕ್ತಿತ್ವ ಅದು ಹೆಚ್ಚು ಮೌಲ್ಯಯುತವಾಗಿ ಕಥೆಯಲ್ಲಿ ನಮ್ಮ ಮುಂದೆ, ಓದುಗರ ಮುಂದೆ ವ್ಯಕ್ತಗೊಳ್ತದೆ ಅನ್ನುವಂಥದ್ದು ತುಂಬ ಮುಖ್ಯವಾದಂಥ ಅಂಶ. ಅಲ್ಲಿ ಕಥೆಯಲ್ಲಿ ಆರಂಭದಿಂದ ಕೊನೆಯವರೆಗೂ ಕೂಡ ಓದುಗರ ಕುತೂಹಲವನ್ನು ಸಂಪೂರ್ಣವಾಗಿ ತಣಿಸದೇ ಇರುವಂಥ ಒಂದು ಪಾತ್ರ ಅದು ಕಿಟ್ಟಯ್ಯನ ಪಾತ್ರ. ಗಂಗಾಳ ಮೇಲೆ ಅವನ ಪ್ರಭಾವ ಕಂಡುಬರ್ತದೆ. ಗಂಗಾಳ ಬದುಕಿನ ಎಲ್ಲ ಹಂತಗಳಲ್ಲಿ ಮತ್ತು ಗಂಗಾಳ ಬಹುತೇಕ ನಿರ್ಧಾರಗಳಲ್ಲಿ, ಪ್ರಮುಖ ನಿರ್ಧಾರಗಳಲ್ಲಿ ಕಿಟ್ಟಯ್ಯನ ಪ್ರಭಾವ ಕಂಡುಬರ್ತದೆ. ಅಲ್ಲಿ ಧ್ವಂಸಿ ಬೇರೊಬ್ಬನ ಜೊತೆಗೆ ದೈಹಿಕ ಸಂಬಂಧವನ್ನು ಇಟ್ಟುಕೊಳ್ಳುವಂತೆ, ಅಂದರೆ ಸಾಹಿತಿ ವಿಟುವಿನ ಜೊತೆಗೆ ಸಂಬಂಧವನ್ನು ಇಟ್ಟುಕೊಳ್ಳುವಂತೆ ಗಂಗಾಳ ಮೇಲೆ ಒತ್ತಡವನ್ನು ತರ್ತಾನೆ. ಈ ಸಂದರ್ಭದಲ್ಲಿ ಗಂಗಾಳ ಮನಸ್ಸು ಸ್ಥಿರವಾಗಿ ಬಿಡ್ತದೆ. ಯಾವುದೇ ರೀತಿಯಾದಂಥ ಯೋಚನೆಗಳು ಇಲ್ಲದೆ ಇರುವಂಥ ಒಂದು ನಿರ್ಲಿಪ್ತವಾದಂಥ ಭಾವನೆಯನ್ನು ಆಕೆ ಹೊಂದ್ತಾಳೆ. ಆ ಸಂದರ್ಭದಲ್ಲಿ ಆಕೆಗೆ ಕಿಟ್ಟಯ್ಯನ ಮಾತುಗಳು ನೆನಪಾಗ್ತವೆ. ಮತ್ತು ಧ್ವಂಸಿಯನ್ನು ಕೊಲ್ಲುವ ಸಂದರ್ಭದಲ್ಲಿಯೂ ಕೂಡ, ಬಂದೂಕಿನಿಂದ ಗುರಿ ಇಟ್ಟು ಧ್ವಂಸಿಯನ್ನು ಕೊಲ್ಲುವ ಸಂದರ್ಭದಲ್ಲಿಯೂ ಕೂಡ ಮೊದಲು ಗುರಿ ಇಡುವುದಕ್ಕೆ ಹೇಳಿಕೊಟ್ಟಂಥ ಕಿಟ್ಟಯ್ಯನ ಮಾತುಗಳು ಆಕೆಗೆ ನೆನಪಾಗ್ತಾ ಹೋಗ್ತದೆ. ಕಥೆಯಲ್ಲಿ ಕಿಟ್ಟಯ್ಯ ಆಕೆಯ ಗೆಳೆಯನಾಗಿ ಕಾಣಿಸಿಕೊಂಡಿದ್ದಾನೆ. ಇದು ಕಿಟ್ಟಯ್ಯನ ಪಾತ್ರವೂ ಕೂಡ ತುಂಬ ಮೌಲ್ಯಯುತವಾಗಿ ಕಂಡುಬರ್ತದೆ ಅನ್ನುವಂಥದ್ದನ್ನು ನಾವಲ್ಲಿ ಗಮನಿಸಿಕೊಳ್ಬೋದು. ಮತ್ತು ಕಥೆಯ ಒಳಗಡೆ ಹಿನ್ನೋಟದ ತಂತ್ರಗಾರಿಕೆ ಇದೆ. ಅಲ್ಲಿ ಧ್ವಂಸ ಗಂಗಾಳನ ಮದುವೆಯಾದಂಥ ಸನ್ನಿವೇಶ ಆಗಿರ್ಬೋದು, ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರ ಬದಲಾವಣೆಯ ಕಾರಣಕ್ಕಾಗಿ ಧ್ವಂಸಿ ನಡೆಸುವಂತಹ ಕುತಂತ್ರ ಆಗಿರ್ಬೋದು, ಇದೆಲ್ಲವೂ ಕೂಡ ಗಂಗಾಳ ಯೋಚನೆಯ ರೂಪದಲ್ಲಿ ಅಲ್ಲಿ ಕಥೆಯಲ್ಲಿ ಕಾಣಿಸಿಕೊಂಡಿದೆ. ಇದೆಲ್ಲವೂ ಕೂಡ ಕಥೆಯ ಮುಖ್ಯವಾದಂಥ ಅಂಶಗಳು. ಈ ರೀತಿಯಲ್ಲಿ ಕತೆ ಹಲವಾರು ಅಂಶಗಳು ಸಾಮಾಜಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಮುಖ್ಯವಾಗಬಲ್ಲಂಥ ಅನೇಕ ಸಂಗತಿಗಳನ್ನು ಬಿಟ್ಟುಕೊಟ್ಟಿದೆ. ರಾಜಕೀಯ ವ್ಯವಸ್ಥೆ ವ್ಯಕ್ತಿಯ ಬದುಕಿನಲ್ಲಿ ಬೀರಬಲ್ಲಂತಹ ಪ್ರಭಾವವನ್ನು ಶೋಧಿಸುವಂಥ ಪ್ರಯತ್ನ ಕಥೆಯ ಒಳಗಡೆ ಇದೆ. ಒಂದು ಒಳ್ಳೆಯದಾಗಿರುವಂಥ, ಅತ್ಯುತ್ತಮವಾಗಿರುವಂಥ ಕಥೆ ಅನ್ನುವುದಾಗಿ ನಾನು ಭಾವಿಸ್ತೇನೆ. ಇಂತಹ ಒಂದು ಉತ್ತಮ ಕಥೆಯ ವಿಮರ್ಶೆಗೆ ಅವಕಾಶವನ್ನು ಮಾಡಿಕೊಡುವ ಮೂಲಕ ಒಂದು ಒಳ್ಳೆಯ ಓದಿಗೆ ನನ್ನನ್ನು ಪ್ರೇರೇಪಿಸಿರುವಂತಹ ಈ ಹೊತ್ತಿಗೆಯ ಜಯಲಕ್ಷ್ಮಿ ಪಾಟೀಲ್ ಮೇಡಮ್ ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈ ಹೊತ್ತಿಗೆಯ ಕಥಾ ವಿಶ್ಲೇಷಣಾ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಾನು ಲತಾ ರಮೇಶ್ ವಾಲಿ, ಹಾವೇರಿ ಜಿಲ್ಲೆ ಸವಣೂರಿನ ಕವಯತ್ರಿ, ಲೇಖಕಿ. ಕಥಾ ವಿಶ್ಲೇಷಣೆಯ ಈ ಸರಣಿಯಲ್ಲಿ ಇವತ್ತು ನನಗೆ ಕೊಟ್ಟಿರುವ ಕಥೆ ಸಾಹಿತಿ, ಕವಿ, ಪತ್ರಕರ್ತೆಯೂ ಆದ ಶ್ರೀದೇವಿ ಕಳಸದವರ ಬ್ರಾ ಕಳಚಿಟ್ಟ ಒಂದು ದಿನ. ಈ ಕಥೆಯ ಲೇಖಕಿ ಶ್ರೀದೇವಿ ಕಳಸದವರು ಮಾಸ್ ಕಮ್ಯುನಿಕೇಷನ್ ಮತ್ತು ಜರ್ನಲಿಸಂನಲ್ಲಿ MSc ಮಾಡಿಕೊಂಡವರು. ಜೊತೆಗೆ ವಿಜಯ ಕರ್ನಾಟಕ, ಪ್ರಜಾವಾಣಿ, ಸುವರ್ಣ ನ್ಯೂಸ್ ಮತ್ತು ಸದ್ಯ TV9 ಡಿಜಿಟಲ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅವರು ಹಿಂದೂಸ್ತಾನಿ ಸಂಗೀತದ ಗಾಯಕಿ ಕೂಡ ಹೌದು. ಅಷ್ಟೇ ಅಲ್ಲದೆ ಇವರು ಹಾಡಾಗದ ಸಾಲುಗಳು, ಬ್ರೇಕ್ನ ನಂತರ, ಕಾವ್ಯಬೋಧಿ ಮುಂತಾದ ಕವನ ಸಂಕಲನಗಳನ್ನು ಕೂಡ ಪ್ರಕಟಿಸಿದ್ದಾರೆ. 2010ರಲ್ಲಿ ಇವರಿಗೆ ಟೋಟೋ ಅವಾರ್ಡ್ ಕೂಡ ಬಂದಿದೆ. 2017ರಲ್ಲಿ ಕನ್ನಡ ಫಿಲ್ಮ್ ಸಬ್ಸಿಡಿ ಕಮಿಟಿಯ ಮೆಂಬರ್ ಕೂಡ ಆಗಿದ್ದವರು. ಇಂತಹ ಬಹುಮುಖ ಪ್ರತಿಭೆಯುಳ್ಳ ಲೇಖಕಿ ಶ್ರೀದೇವಿ ಕಳಸದವರ ಸಂಕ್ಷಿಪ್ತ ಪರಿಚಯ ಇದು. ಈಗ ನಾವು ಕಥೆಯ ಸಾರಾಂಶವನ್ನು ನೋಡೋದಾದ್ರೆ, ಕಥೆಯ ಕಥಾನಾಯಕಿ ಹರಿದ್ವರ್ಣ, ಮೂಲತಃ ಕಲಾವಿದೆ. ಪತ್ರಿಕೆಗಳಿಗೆ ಇಲಿಸ್ಟ್ರೇಷನ್ ಕಳಿಸೋ ಕೆಲಸದಲ್ಲಿದ್ದವಳು.
ಇವಳದು ಪ್ರೇಮ ವಿವಾಹ ಆಗಿರೋದ್ರಿಂದ ಮನೆಯ ಸಂಬಂಧಗಳು ಮತ್ತು ಸಂಬಂಧಿಕರನ್ನು ನಿಭಾಯಿಸುವಲ್ಲಿ ಹೇಗೆ ಇಂದಿನ ಯುವತಿಯರು ಕುಗ್ಗುತ್ತಾರ ಅಥವಾ ಅವರು ಹೇಗೆ ಸೋಲ್ತಾರ, ಅವ್ರಿಗೆ ಯಾಕೆ ಆಗಂಗಿಲ್ಲ ಅನ್ನೋ ಕಾರಣಗಳನ್ನು ಇಟ್ಟುಕೊಂಡು ಲೇಖಕಿ ಕಥೆಯನ್ನು ಬರಿತಾ ಹೋಗ್ತಾರೆ. ಇಲ್ಲಿ ಹರಿದ್ವರ್ಣಾಳ ಮನೆಗೆ ಅವರ ಸಂಬಂಧಿಕರೆಲ್ಲ ಅವಳಿಗೆ ಹೇಳದೆ ಕೇಳದೆ ಅಥವಾ ಒಂದು ಫೋನನ್ನು ಮಾಡದೆ ಅವಳ ಮನೆಗೆ ಒಂದು ಕಾರ್ಯಕ್ರಮಕ್ಕೆ ಆಮಂತ್ರಿಸಲಿಕ್ಕೆ ಅಂತ ಹೇಳಿ ಬರ್ತಾರೆ. ಹಾಗೆ ಬಂದಾಗ ಹರಿದ್ವರ್ಣ ಭುಜ ಮತ್ತು ಬೆನ್ನು ನೋವಿನಿಂದ ಬಳಲ್ತಾ ಇರ್ತಕ್ಕಂಥ ಹರಿದ್ವರ್ಣ ಮಲ್ಕೊಂಡು ರೆಸ್ಟ್ ಮಾಡ್ತಿರ್ತಾಳೆ. ಹಾಗಾಗಿ ಅವ್ರು ಬಂದಾಗ ಅವ್ರನ್ನ ಮಾತನಾಡಿಸ್ಲಿಕ್ಕಾಗೋದಿಲ್ಲ, ಅವ್ರನ್ನ ವಿಚಾರಿಸ್ಕೊಳ್ಳಿಕ್ಕಾಗೋದಿಲ್ಲ. ಇದನ್ನೆಲ್ಲ ನೋಡಿದಂಥ ಸಂಬಂಧಿಕರು ಹರಿದ್ವರ್ಣಾಳಿಗೆ ಸಂಸ್ಕಾರ ಇಲ್ಲ, ಅವಳು ಸರಿ ಇಲ್ಲ, ಹಾಗೆ ಹೀಗೆ ಅಂತ ಹೇಳಿ ಎಲ್ಲ ಸಂಬಂಧಿಕರಿಗೆ ಮತ್ತು ಅವರ ಅತ್ತೆ ಮತ್ತು ಅವರ ಅಮ್ಮನಿಗೆಲ್ಲ ಫೋನ್ ಮಾಡಿ ನಿಮ್ಮ ಸೊಸೆ ಹೀಗೆ ಮಾಡಿದ್ಲು, ನಿಮ್ಮ ಮಗಳು ಹಾಗೆ ಮಾಡಿದ್ಲು ಅಂತ ಹೇಳಿ ಹೇಳ್ತಾರೆ. ಆ ಕಡೆಯಿಂದ ಅತ್ತೆ ಅಮ್ಮ ಎಲ್ಲರೂ ಫೋನ್ ಮಾಡಿ ನೀನು ಹಾಗೆ ಮಾಡಬಾರ್ದಿತ್ತು, ಬಂದವ್ರನ್ನ ವಿಚಾರಿಸ್ಕೋಬೇಕಿತ್ತು, ನಮ್ಮ ಮರ್ಯಾದೆ ಕಳೆದೆ, ಹಾಗೆ ಹೀಗೆ ಅಂಥೇಳಿ ಅವರು ಕೂಡ ಹೇಳ್ತಾರೆ. ಹಾಗಾಗಿ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡಂಥ ಹರಿದ್ವರ್ಣಾಳಿಗೆ ಸಾಕಾಗಿ ಹೋಗ್ತೈತಿ. ಅದ್ರ ಜೊತೆಗೆ ಗೆಳತಿಯರು ಕೂಡ ಕಮೆಂಟ್ ಮಾಡ್ತಾರೆ, ನೀವು ಕಲಾವಿದರೇ ಹಿಂಗೆ, ನಿಮ್ಮ ಲೋಕದಲ್ಲೇ ನೀವು ಇರ್ತೀರಿ, ಬೇರೆ ಲೋಕದ ಪರಿವೇನೇ ಇರೋದಿಲ್ಲ ನಿಮಗೆ, ಬೇರೆಯವರು ಬೇಕಾಗಿಲ್ಲ ನಿಮಗೆ ಅಂಥೇಳಿ ಅವರು ಕೂಡ ಕಮೆಂಟ್ ಮಾಡ್ತಾರೆ. ಹಾಗಾಗಿ ಹರಿದ್ವರ್ಣ ಸಾಕಾಗಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂತಾಳೆ. ಹಾಗೆ ಕುತ್ಕೊಂಡು ಅವಳಿಗೆ ಪಕ್ಕನೆ ಕೆಲಸದ ನೆನಪಾಗ್ತೈತಿ. ಸಂಪಾದಕರು ಇಲ್ಸ್ಟ್ರೇಷನ್ ಕಳಿಸ್ಲಿಕ್ಕೆ ಹೇಳಿರ್ತಾರ, ಆ ಇಲ್ಸ್ಟ್ರೇಷನ್ನ ಕಳಿಸ್ಬೇಕಾಗಿರ್ತೈತಿ. ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಕುತ್ಕೊಂಡವಳಿಗೆ ಪಕ್ಕನೆ ಎದ್ದು ಕ್ಯಾನ್ವಾಸ್ನ ಹೋಗ್ತಾಳೆ. ಹೋಗಿ ನಿಂತ್ಕೊಂಡು ಒಂದಷ್ಟು ಚಿತ್ರಗಳನ್ನು ಬಿಡಿಸ್ತಾಳೆ. ಫೈನಲಿ ಒಂದು ಚಿತ್ರವನ್ನು ಬಿಡಿಸ್ತಾಳೆ. ಅದು ಹೆಂಗಿರ್ತೈತೆ ಅಂದ್ರೆ 2 ದೊಡ್ಡ ಸೊನ್ನೆ ಮತ್ತು ಅವೆರಡನ್ನು ಸೇರಿಸಲಿಕ್ಕೆ ಮಧ್ಯೆ ಒಂದು ಗುಲಾಬಿ ಹೂವು, ಅದಕ್ಕೆ ಹೊಂದಿಕೊಂಡಂತೆ 2 ಲೇಸ್ಗಳು ಹಸಿರು ಗಿಡಕ್ಕೆ ಕಟ್ಟಿದಂತೆ ಕಾಣ್ತಾ ಇತ್ತು. ಈ ಥರದ ಒಂದು ಚಿತ್ರವನ್ನು ಬಿಡಿಸಿ ಹರಿದ್ವರ್ಣ ಸಂಪಾದಕರಿಗೆ ಕಳಿಸ್ತಾಳೆ. ಆ ಸಂಪಾದಕರು ಅದನ್ನು ನೋಡಿದಂತಹ ಸಂಪಾದಕರು ಅದಕ್ಕೊಂದು ಹೆಡ್ ಟೈಟಲನ್ನು ಕೊಟ್ಟು ಅದನ್ನು ಪತ್ರಿಕೆಯಲ್ಲಿ ಒಂದು ಬರಹಗಳನ್ನು ಆಹ್ವಾನಿಸುವ ರೀತಿಯಲ್ಲಿ ಪತ್ರಿಕೆಯಲ್ಲಿ ಪ್ರಕಟ ಮಾಡ್ತಾರೆ. ಹಾಗೆ ಪ್ರಕಟಿಸಿದಂತಹ ಈ ಚಿತ್ರ ಮತ್ತು ಆ ಟೈಟಲ್ಗೆ ಎರಡಕ್ಕೂ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಪರವಾದ ಮತ್ತು ವಿರೋಧವಾದ ಅಭಿಪ್ರಾಯಗಳು ಬರ್ತವೆ. ಆ ಪರ ಮತ್ತು ವಿರೋಧವಾದ ಅಭಿಪ್ರಾಯಗಳು ಹೆಂಗಿರ್ತಾವೆ ಅಂತಂದ್ರೆ, ಒಂದಷ್ಟು ಜನ ಬರೀತಾರ, ಇದು ನಿಮ್ಮ ಈ ಇಡೀ ಪತ್ರಿಕೆ 20 ವರ್ಷಗಳಿಂದ ನಾಡಿನ ಸಂಸ್ಕೃತಿಯನ್ನು ಘನತೆಯನ್ನು ಎತ್ತಿ ಹಿಡಿದಂಥ ಪತ್ರಿಕೆ, ಈ ಒಂದು ಇಲ್ಸ್ಟ್ರೇಷನ್ನಿಂದ, ನಿಮ್ಮ ಇಲ್ಸ್ಟ್ರೇಷನ್ನಿಂದ ಪತ್ರಿಕೆ ಹೆಸರು ಹಾಳಾಯಿತು, ಪತ್ರಿಕೆ ಬೆಲೆ ಕಳ್ಕೊಳ್ತು ಅಂಥೇಳಿ ತಲೆ ಹಿಡುಕ ಸಂಪಾದಕರಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಿರಿಚುವ ನಿಮ್ಮಂತಹ ಕಲಾವಿದರಿಗೂ ಧಿಕ್ಕಾರ ಅನ್ನುವಂತಹ ವಿರೋಧವಾದ ಮೆಸೇಜ್ಗಳು ಬರ್ತಾವೆ. ಅದರ ಜೊತೆಗೆ ಆಕರ್ಷಕ ಅಂಗಸೌಷ್ಠವ ಹೊಂದಿದಲ್ಲಿ ಮಾತ್ರ ಆಕೆ ಜಗತ್ ಸುಂದರಿ ಎಂಬ ಸೋಕಾಲ್ಡ್ ಸೌಂದರ್ಯ ವ್ಯಾಖ್ಯಾನಕಾರರೆಲ್ಲ ನಿಮ್ಮ ಇಲ್ಸ್ಟ್ರೇಷನ್ ನೋಡಿ ಮತ್ತದಕ್ಕೆ ಕೊಟ್ಟ ತಲೆಬರಹ ನೋಡಿ ಕುಸಿದು ಬೀಳೋದು ಗ್ಯಾರಂಟಿ, ವೆಲ್ ಡನ್ ಮೇಡಮ್ ಅನ್ನುವಂತಹ ಪರವಾದ ಮೆಸೇಜ್ಗಳು ಕೂಡ ಬರ್ತಾವೆ. ಇನ್ನೊಂದಿಷ್ಟು ಮೆಸೇಜ್ಗಳನ್ನ ನಾವು ನೋಡೋದಾದ್ರೆ, ಅದರೊಳಗೆ ಬಂದಂತಹ ಮೆಸೇಜ್ಗಳನ್ನ ನಾವು ನೋಡೋದಾದ್ರೆ, ಕೆಲವೊಂದಿಷ್ಟು ಜನ ನಿಮ್ಮಂಥ ಕಲಾವಿದರು ಬೇಕು, ನಾವು ಎಲ್ಲೋ ಕಳೆದು ಹೋಗಿದ್ವಿ, ಕಾಡಿನ ಪ್ರಜ್ಞೆ ಜಾಗೃತಗೊಳ್ಳಬೇಕು, ಇವತ್ತಿನ ಸಮಾಜಕ್ಕೆ ನಿಮ್ಮಂಥ ಕಲಾವಿದರು ಬೇಕು ಅನ್ನುವಂತಹ ಸಪೋರ್ಟಿವ್ ಮೆಸೇಜ್ಗಳು ಕೂಡ ಬಂದಿದ್ದವು. ಹಾಗಾದರೆ ಈ ಕೊನೆಗೆ ಹರಿದ್ವರ್ಣ ಈ ಎಲ್ಲ ಮೆಸೇಜ್ಗಳನ್ನು ನೋಡಿ ಸಾಕಾಗಿ ಕುತ್ಕೋತಾಳ, ಏನು ರಿಯಾಕ್ಟ್ ಮಾಡಬೇಕಂತ ಗೊತ್ತಾಗೋದಿಲ್ಲ. ಹಾಗಾದ್ರೆ ಈ ಎಲ್ಲ ಮೆಸೇಜ್ಗಳು ಬಂದಂತಹ ಪರವಿರೋಧ ಚರ್ಚೆಗಳನ್ನು ಹರಿದ್ವರ್ಣ ಹೇಗೆ ನಿಭಾಯಿಸಿದ್ಲು, ಈ ಇಲ್ಸ್ಟ್ರೇಷನ್ನಿಂದಾಗಿ ಅವಳಿಗೆ ಯಶಸ್ಸು ಸಿಗ್ತಾ ಇಲ್ವಾ ಅನ್ನೋದನ್ನು ನಾವು ಕಥೆಯ ಮುಖ್ಯ ಅಂಶ ಅಂತ ಒಂದು ಪುಟವನ್ನು ನಾನು ಓದಲಿಕ್ಕೆ ಇಟ್ಕೊಂಡಿದ್ದೀನಿ. ಆ ಪುಟದಲ್ಲಿ ನಿಮಗೆ ಸಂಪೂರ್ಣ ಕಥೆಯನ್ನು ತಲುಪಿಸೋ ಪ್ರಯತ್ನವನ್ನು ಮಾಡ್ತೀನಿ. ಕಥೆ ಆ ಪುಟ ಹೀಗಿದೆ. ಇಷ್ಟೆಲ್ಲ ನಡೆಯುತ್ತಿದ್ದರೂ ತಾನಿನ್ನು ಯಾಕೆ ಹಾಸಿಗೆಯ ಮೇಲೆ ಕೂತೇ ಇದ್ದೇನೆ, ಒಮ್ಮೆ ಪುರವಣಿಯನ್ನು ನೋಡಬೇಕೆನ್ನಿಸಿ ಹಾಸಿಗೆ ಬಿಟ್ಟು ಎದ್ದಳು. ಅಮೃತದಾಯಿನಿಗೆ ಮರ್ಯಾದೆಯ ಸಂಕೋಲೆ ಏಕೆ, ಸೌಂದರ್ಯಕ್ಕಿದೆ ಮಾನದಂಡವೇಕೆ, ಹೆಡ್ಲೈನಿನಡಿ ದೊಡ್ಡದಾಗಿ ತನ್ನ ಇಲ್ಸ್ಟ್ರೇಷನ್ ಪ್ರಕಟಿಸಿ ಡಿಸೈನ್ ಮಾಡಲಾಗಿತ್ತು. ಪಕ್ಕದಲ್ಲಿ ಬ್ರಾ ಕಳಚಿ ಅಭಿಯಾನ ಎಂಬ ಶೀರ್ಷಿಕೆಯಡಿ ಬರೆದ ನೋಟಿತ್ತು. ಸಂಪಾದಕರ ಫೋನ್. ಕೊನೆಯ ಕ್ಷಣದಲ್ಲಿ ಒಂದು ನಿರ್ಧಾರ ತೆಗೆದುಕೊಂಡೆ. ಆದರೆ ಅದು ಇಷ್ಟೊಂದು ವ್ಯಾಪಕವಾಗಿ ಚರ್ಚೆಯಾಗುತ್ತದೆ ಎಂದು ಭಾವಿಸಿರಲೇ ಇಲ್ಲ. ನಮ್ಮ ಪತ್ರಿಕೆಯ ಸರ್ಕ್ಯುಲೇಷನ್ ಇವತ್ತು ದುಪ್ಪಟ್ಟಾಗಿದೆ. ಆದರೆ ವಿಷಯ ಇದಲ್ಲ. ಇದರ ಹಿಂದೆ ನನ್ನ ಒಂದು ಸಣ್ಣ ಸ್ವಾರ್ಥವಿತ್ತು. ಪೇಪರ್ ಓದಿದ ಸ್ವಲ್ಪ ಹೊತ್ತಿನ ನಂತರ ನನ್ನ ಹೆಂಡತಿ ಇವತ್ತು ಬೆಳಿಗ್ಗೆ ಒಂದು ವಾಕ್ ಹೋಗೋಣ ಎಂದು ನನ್ನನ್ನು ತಾನಾಗೇ ಕರೆದಳು. ಆಕೆ ಹೀಗೆ ಇಷ್ಟು ಬೇಗ ಪರಿವರ್ತನೆಗೊಳ್ಳುತ್ತಾಳೆ ಎಂದುಕೊಂಡಿರಲಿಲ್ಲ.
ಇದಕ್ಕೆಲ್ಲ ಕಾರಣ ನೀವೇ, ನಿಮಗೆ ಥ್ಯಾಂಕ್ಸ್. ಸಂಪಾದಕರು ಫೋನ್ ಮಾಡಿ ಹರಿದ್ವರ್ಣಗೆ ಇಷ್ಟೆಲ್ಲ ಹೇಳಿದರು. ಗಾಬರಿಯಾದಂಥ ಹರಿದ್ವರ್ಣ, ಅರೆ ನಾನೇನಂಥದ್ದನ್ನು ಮಾಡಿದೆ ಸರ್? ತಡೆಯಲಾರದೆ ಕೇಳೇ ಬಿಟ್ಲು. ಬ್ರೆಸ್ಟ್ ಕ್ಯಾನ್ಸರ್ನಿಂದ ಆಕೆ ತನ್ನೆರಡೂ ಸ್ತನಗಳನ್ನು 6 ವರ್ಷಗಳ ಹಿಂದೆ ಕಳೆದುಕೊಂಡಳು. ಅವರಿವರ ಮನೆಗೆ ಹೋಗಲಿ, ನಮ್ಮ ಮನೆಯ ಗೇಟಿಗೂ ಬಂದು ಆರಾಮಾಗಿ ಒಂದಿನವೂ ನಿಂತ್ಕೊಂಡಿರಲಿಲ್ಲ ಅಂತ ಹೇಳಿ ಸಂಪಾದಕರು ಹೇಳ್ತಾರ. ಇದನ್ನು ಕೇಳಿದಂಥ ಹರಿದ್ವರ್ಣ ಸಾರ್ಥಕ ಭಾವದೊಂದಿಗೆ ನಿಟ್ಟುಸಿರು ಬಿಟ್ಟು ಗಂಡನೊಂದಿಗೆ ಈ ಸುದ್ದಿಯನ್ನು ಹಂಚಿಕೊಳ್ಳಲು ಗಂಡನನ್ನು ಎಬ್ಬಿಸ್ತಾಳ. ಕಂಗ್ರಾಟ್ಸ್ ಬೇಬ್, ಮಲಗುವ ಮೊದಲೇ ಈ ಪೇಪರ್ ನೋಡಿದೆ. ಹೀಗೆ ನೀನು ಏನೇ ಮಾಡಿದರೂ ಅದರಲ್ಲಿ ಒಂದು ಹೊಸತನವಿರಬೇಕು, ಬದಲಾವಣೆ ಇರಬೇಕು ಹಗ್ಗಿ ಅಂದ. ಅಪ್ಪಿಕೊಂಡು ಹಣೆಗೆ ಮುತ್ತಿಟ್ಟ. ಪೇಪರ್ ಬೆಲ್ ಬಡಿದುಕೊಂಡಿತು. ಹರಿದ್ವರ್ಣ ಗಂಡನ ತೋಳಿನಿಂದ ಬಿಡಿಸಿಕೊಂಡು ತಲೆದಿಂಬಿನ ಕೆಳಗಿದ್ದ ಬ್ರಾ ಹುಡುಕುತ್ತಿದ್ದಳು. ಇದು ಕಥೆ. ಈ ಕಥೆಯನ್ನು ಒಂದು ಸಾಹಿತ್ಯಿಕ ನೆಲೆಯಲ್ಲಿ ನಾವು ವಿಶ್ಲೇಷಣೆ ಮಾಡೋದಾದರೆ, ಈ ಬ್ರಾ ಅನ್ನುವಂತಹ ವಸ್ತುವನ್ನಿಟ್ಟುಕೊಂಡು ಅಥವಾ ಆ ವಿಷಯವನ್ನಿಟ್ಟುಕೊಂಡು ಸಾಹಿತ್ಯ ವಲಯದಲ್ಲಿ ಸಾಕಷ್ಟು ಚರ್ಚೆಗಳು ಹಿಂದೆಯೂ ಆಗಿದ್ದವು, ಇವತ್ತು ಆಗ್ತಾ ಇದ್ದವು. ಹಾಗಾಗಿ ಒಂದಷ್ಟು ಪ್ರಮುಖ ಲೇಖಕರ ಕವಿತೆಗಳು ಜೊತೆಗೆ ಒಂದಷ್ಟು ಲೇಖನದ ಬಿಡಿ ಬಿಡಿ ಭಾಗಗಳನ್ನು ನಾನಿಲ್ಲಿ ಚರ್ಚೆ ಮಾಡ್ತಾ ಕಥಾ ವಿಶ್ಲೇಷಣೆಗೆ ಬರ್ತೀನಿ. ಪ್ರತಿಭಾ ನಂದಕುಮಾರ್ ಅನ್ನುವಂತಹ ಕವಯಿತ್ರಿ, ತಮಗೆಲ್ಲ ಗೊತ್ತಿದ್ದ ಪ್ರಸಿದ್ಧ ಕವಯಿತ್ರಿ, ಅವರು ಒಂದು ಕವಿತೆಯನ್ನು ಬರೀತಾರೆ. ಸೀಯುವ ಒಗ್ಗರಣೆ, ಕರೆಯುವ ಕಾಲಿಂಗ್ ಬೆಲ್, ಬಚ್ಚಲಿನಿಂದ ಟವಲ್ಗಾಗಿ ಕೂಗುವ ಮಗ. ಸೀಯುವ ಒಗ್ಗರಣೆ, ಕರೆಯುವ ಕಾಲಿಂಗ್ ಬೆಲ್, ಬಚ್ಚಲಿನಿಂದ ಟವಲ್ಗಾಗಿ ಕೂಗುವ ಮಗ, ಬಡಿದುಕೊಳ್ಳುವ ಟಿವಿ. ಈಗಲೇ ಬೇಕೆಂದು ಕೇಳಿ ಬರುವ ಪಕ್ಕದ ಮನೆಯವಳು, ದುಡ್ಡಿಗೆ ಬರುವ ಇಸ್ತ್ರಿಯವ, ತಡವಾಯಿತೆಂದು ಎಚ್ಚರಿಸುವ ಗಡಿಯಾರ, ಅರ್ಧ ಬರೆದಿಟ್ಟ ಕವನ, ದಾಟುವಾಗ ಕನ್ನಡಿಯಲ್ಲಿ ಕಾಣುವ ಸೋತ ಮುಖ, ಜೋತ ಮೊಲೆಯ ಕ್ಷಣ, ವಿಷಾದದ ನಡುವೆಯೇ ಎಲ್ಲವನ್ನೂ ಮರೆತು ಫೋನಿನಲ್ಲಿ ಮಾತು, ಕತೆ. ಅರ್ಧ ಗಂಟೆಯ ನಂತರವೂ ವಿಷಯ ಪ್ರವೇಶವಿಲ್ಲ. ಇದು ಪ್ರತಿಭಾ ನಂದಕುಮಾರ್ ಅವರ ಕವಿತೆಯ ಕೆಲವು ಸಾಲುಗಳು, ಪೂರ್ತಿ ಕವಿತೆಯಲ್ಲಿಲ್ಲ, ಕೆಲವು ಸಾಲುಗಳನ್ನು ನಾನಿಲ್ಲಿ ಈ ಕಥೆಗೆ ಪೂರಕವಾದಂತಹ ಕೆಲವು ಸಾಲುಗಳನ್ನು ಇಲ್ಲಿ ತಗೊಂಡಿದ್ದೇನೆ. ಪ್ರತಿಭಾ ನಂದಕುಮಾರ್ ಅವರು ಬರೀತಾರೆ ಇಲ್ಲಿ, ಜೋತ ಮೊಲೆಯ ಕ್ಷಣ, ವಿಷಾದದ ನಡುವೆ ಅಂತ ಅವರು ಬರೀತಾರೆ. ಆದರೆ ಇದು ನಮಗೆಲ್ಲರಿಗೂ ಗೊತ್ತಿದ್ದಂತಹ ಸತ್ಯ. ಒಬ್ಬ ಗೃಹಿಣಿಯಾದವಳ ಪರಿಸ್ಥಿತಿ ಅಥವಾ ಸ್ಥಿತಿಯನ್ನು ಇಲ್ಲಿ ಪ್ರತಿಭಾ ನಂದಕುಮಾರ್ ಅವರು ಹೇಳ್ತಾರೆ, ಈ ಕವಿತೆಯೊಳಗೆ ಹೇಳ್ತಾರೆ. ಜೋತ ಮೊಲೆಯ ಕ್ಷಣ, ವಿಷಾದದ ನಡುವೆಯೇ ಅಂತ ಏನು ಸಾಲು ತಗೋತಾರಲ್ಲ, ಆ ಸಾಲು ಎಲ್ಲರಿಗೂ ಅನುಭವಕ್ಕೆ ಬಂದಿರತಕ್ಕಂಥದ್ದು. ಆದರೆ ಅದನ್ನು ಎಲ್ಲರೂ ಹೇಳಲಿಕ್ಕಾಗೋದಿಲ್ಲ. ಆದರೆ ಸಾಹಿತ್ಯಿಕವಾಗಿ ಒಂದು ಕವಿತೆಯ ರೂಪದಲ್ಲಿ ಪ್ರತಿಭಾ ನಂದಕುಮಾರ್ ಅವರು ಅದನ್ನು ವ್ಯಕ್ತಪಡಿಸುವ ರೀತಿ ನಮಗೆಲ್ಲ ನಿಜಕ್ಕೂ ಅಚ್ಚರಿಯನ್ನುಂಟು ಮಾಡ್ತೈತಿ. ಹೀಗೆ ಈ ಬ್ರಾ ಅನ್ನುವಂತಹ ಒಂದು ವಿಷಯ ಅದು ಸಾಮಾನ್ಯೀಕರಣಗೊಳ್ಳಬೇಕು. ಕವಿತೆಯ ಮೂಲಕ ಆಗಿರ್ಬೋದು, ಸಾಹಿತ್ಯದ ಮೂಲಕ ಆಗಿರ್ಬೋದು, ಸಾಮಾಜಿಕ ಜಾಲತಾಣಗಳ ಮೂಲಕ ಆಗಿರ್ಬೋದು, ಅಥವಾ ಸಾಮಾಜಿಕವಾಗಿ ನಡೀತಕ್ಕಂಥ ಚರ್ಚೆಗಳ ಮೂಲಕ ಆಗಿರ್ಬೋದು, ಅದೊಂದು ಸಾಮಾನ್ಯವಾದ ವಿಷಯ ಆಗಬೇಕು ಅನ್ನೋದು ನಮ್ಮೆಲ್ಲರ ಇಂಗಿತ ಅಂತ ಹೇಳ್ತಾ, ಅದರ ಜೊತೆಗೆ ಇನ್ನೊಬ್ಬ ಕವಿ ಆನಂದ್ ಋಗ್ವೇದಿ ಅನ್ನುವ ಒಬ್ಬ ಕವಿ ಬರೀತಾರ. ಅವರು ಏನು ಬರೀತಾರ ಅಂತಂದ್ರೆ, ಅವರ ಕೆಲವು ಸಾಲುಗಳು ಹೀಗಿದಾವು. ಬ್ರಾ ಬಗ್ಗೆ ಬರೆಯುವುದೆಂದರೆ ಅದೂ ಗಂಡಸೊಬ್ಬ, ತನಗೆ ಹಾಲೋಡಿದ ಅಮೃತಮಯಿ ಅಮ್ಮನ ಮಮತೆ ಬಗ್ಗೆ. ತನ್ನ ಮಗ್ಗುಲ ಚುಚ್ಚುತ್ತಿದ್ದ ಕಂಬಳಿ ಹುಳು ಸಹ ಉದುರಿ ತನ್ನೆರಡೂ ಪಕ್ಕಗಳಲ್ಲಿ ಬಣ್ಣದ ಹುಡಿಯಲ್ಲಿ ಚಿತ್ತಾರ ಬರೆಸಿಕೊಂಡು ನೆಲದಿಂದ ತನ್ನ ಕನಸಿನ ನಭಕ್ಕೆ ಹಾರಿದ ಚಿಟ್ಟೆಯಾದ ಬಗ್ಗೆ. ತನಿ ಕಳಶಗಳ ಕೂಚುಪುಡಿಗೆ ನಿಬ್ಬೆರಗ ಜಿಂಕೆ ಕೆನೆದು ಗೊರಸೊತ್ತಿ ಓಡಿ ಅಡವಿಯಗಲ ಅಲೆದು ಮುಗಿಲ ಸಡಿಲಗೊಂಡ ಅಂತರಂಗವ ತನ್ನತ್ತ ಸೆಳೆದ ತನ್ನಿನಿಯ ಬಗ್ಗೆ ಬರೆಯುವುದಷ್ಟೇ ಅಲ್ಲ ಅಂತ ಮುಂದೆ ಇನ್ನೂ ಕವಿತೆ ಇದೆ. ಕೆಲವು ಸಾಲುಗಳನ್ನಷ್ಟೇ ನಾನಿಲ್ಲಿ, ಅವರು ಒಬ್ಬ ಗಂಡಸಾಗಿಯೂ ಬ್ರಾ ಬಗ್ಗೆ ಬರೆಯುವುದೆಂದರೆ ಅಂತ ಬರೆಯುವಾಗ ಅಮ್ಮನಿಂದ ಪ್ರಾರಂಭವಾದಂತಹ ಕವಿತೆ ತನ್ನ ಸಖಿ, ಸ್ನೇಹಿತೆ ಮತ್ತು ಇನಿಯಳನ್ನು ಒಳಗೊಂಡಂತೆ ಆ ಕವಿತೆ ಪೂರ್ಣಗೊಳ್ತೈತಿ. ಹೀಗೆ ಸಾಹಿತ್ಯಿಕ ವಲಯಗಳಲ್ಲೂ ಕೂಡ ಈ ಬ್ರಾ ಎನ್ನುವ ವಸ್ತುವನ್ನು ಇಟ್ಟುಕೊಂಡು ಚರ್ಚೆಗಳು ಆಗಿದ್ದವು ಅಂತ ಹೇಳ್ತಾ, ಇನ್ನೊಂದು ಲೇಖನವನ್ನು ನಾನಿಲ್ಲಿ ಹಂಚಿಕೊಳ್ಳೋಕೆ ಇಷ್ಟಪಡ್ತೀನಿ. ಅವಧಿಯಲ್ಲಿ ಬರೆದಂಥ ಅನಾಮಿಕಾ ಅನ್ನೋ ಒಬ್ಬ ಲೇಖಕಿ ತನ್ನದೇ ಅನುಭವಗಳನ್ನು ಹಂಚಿಕೊಳ್ತಾ ಇರ್ತಾರೆ. ಅವರು ಆ ಲೇಖನದೊಳಗೆ ತನ್ನ ಮನೆಯೊಳಗಿನ ತನ್ನದೇ ಅನುಭವಗಳನ್ನು ಹಂಚಿಕೊಳ್ತಾ ಅವರು ಹೇಳ್ತಾರೆ.
ಮನೆಯಲ್ಲಿ ತಾಯಿ ಮತ್ತು ತಂಗಿಯರಲ್ಲ, ಈ ಬಗ್ಗೆ ನೀನು ಜೋರಾಗಿ ಮಾತಾಡಬೇಡ, ಸುಮ್ಮನಿರು ಅಂತ ಈ ಥರ ಎಲ್ಲ ಹೇಳ್ತಾರ ಅಂತ ಅವರು ತಮ್ಮ ಲೇಖನದೊಳಗೆ ಬರ್ಕೋತಾರ. ಆ ಲೇಖನ ಟೈಟಲ್ ಅವ್ರು ಏನು ಕೊಡ್ತಾರೆ ಅಂದ್ರೆ ಬೆಣ್ಣೆ ಬಟ್ಟಲು ಅಂತ ಟೈಟಲ್ ಕೊಟ್ಕೊಂಡು ಬ್ರಾ ಮತ್ತು ಸ್ತನಗಳ ಬಗ್ಗೆನೇ ಬರೀತಾ ಅವರು ಹೇಳ್ತಾರೆ. ಈ ಲೇಖನದೊಳಗೆ ಅನಾಮಿಕಾ ಅನ್ನೋ ಲೇಖಕಿ ಹೇಳ್ತಾ ಹೋಗ್ತಾರೆ. ಹೀಗೆ ಕೆಲವೊಂದಷ್ಟು ಚರ್ಚೆಗಳು ನಡೆದಾಗ ಅದು ಸಹಜ ಅನ್ಸಕ್ಕೆ ಶುರುವಾಗ್ತೈತಿ. ಉದಾಹರಣೆಗೆ ಈಗ ಸ್ಯಾನಿಟರಿ ಪ್ಯಾಡ್ ಬಗ್ಗೆ ನಾವು ಹೇಳೋದಾದ್ರೆ, ಸ್ಯಾನಿಟರಿ ಪ್ಯಾಡ್ ಅನ್ನೋದು ಮೊದಲು ಅದನ್ನು ಮಾತಾಡೋದು ಅಪರಾಧ ಆಗ್ತಿತ್ತು, ಓಪನ್ ಆಗಿ ಮಾತಾಡ್ತಿದ್ದಿಲ್ಲ. ಹೆಣ್ಣು ಮಕ್ಕಳು ಹೊರಗಡೆ ಹೋದಾಗೆಲ್ಲಾದರೂ ಆ ಥರ ಇದು ಆದಾಗ ಅದನ್ನು ಮುಚ್ಚಿಟ್ಕೊಂಡು ಮನೆಗೆ ಬರಬೇಕಾದಂತಹ ಪರಿಸ್ಥಿತಿ ಇರ್ತಿತ್ತು. ಅಂಗಡಿಗಳಿಗೆ ಹೋಗಿ ಮಾರ್ಕೆಟ್ಗೆ ಹೋಗಿ ಅವರೇ ಕೊಂಡ್ಕೊಂಡು ಬರಲಾರ್ದಂತಹ ಪರಿಸ್ಥಿತಿ ಇತ್ತು. ಆದರೆ ಈಗ ಅದು ಲೋಕಸಭೆಯಲ್ಲೂ ಚರ್ಚೆ ಆಯಿತು, ವಿಧಾನಸಭೆಯಲ್ಲೂ ಚರ್ಚೆ ಆಯಿತು, ಪತ್ರಿಕೆಗಳಲ್ಲೂ ಬಂತು, ಅವನ್ನ ಫ್ರೀಯಾಗಿ ಸಪ್ಲೈ ಮಾಡೋಕ್ಕೆ ಶುರು ಮಾಡಿದರು. ಈಗ ಅದು ಎಲ್ಲರಿಗೂ ಕಾಮನ್ ಆದಂತಹ ವಿಷಯ ಆಯಿತು. ಹೀಗೆ ಪ್ರತಿಯೊಂದನ್ನು ನಾವು ಮುಚ್ಚಿಟ್ಟಷ್ಟು ಅದು ಕೆಟ್ಟ ಕುತೂಹಲಕ್ಕೆ ಒಳಪಡ್ತೈತಿ. ಅದನ್ನು ನಾವು ಸಹಜವಾಗಿ ಸಾಮಾನ್ಯೀಕರಣಗೊಳಿಸಿದಾಗ ಅದು ಅದರಿಂದ ಉಂಟಾಗಂಥ ಕೆಟ್ಟ ಕುತೂಹಲಗಳಿಂದ ನಾವು ಪಾರಾಗಬಹುದು ಅಂತ ಹೇಳ್ತಾ, ಈಗ ಅದನ್ನು ಸಾಮಾಜಿಕ ನೆಲೆಯಲ್ಲಿ ನಾವು ನೋಡೋದಾದ್ರೆ, ಈ ಕಥೆ ಓದ್ತಾ ಓದ್ತಾ ಕೆಲವೊಂದಿಷ್ಟು ಪ್ರಶ್ನೆಗಳು ಕೂಡ ಹುಟ್ಕೊಂಡು, ಈ ಕಥೆ ಒಂದು ಹೆಣ್ಣು ಮಕ್ಕಳ ಅಸ್ಮಿತೆಯ ಪ್ರಶ್ನೆ, ಸಾಮಾಜಿಕ ಬದುಕಿನ ಪ್ರಶ್ನೆ, ಅವರ ಆರೋಗ್ಯದ ಪ್ರಶ್ನೆ, ಜೊತೆಗೆ ಅವರ ಕಂಫರ್ಟ್ ಪ್ರಶ್ನೆ. ಈ ಎಲ್ಲ ಪ್ರಶ್ನೆಗಳು ಕಥೆಯನ್ನು ಓದ್ತಾ 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 ನಮಗೆ ಹುಟ್ಕೊಂಡಂಥವು. ಅದು ಏನಾಗ್ಬಿಡ್ತೈತೆ ಅಂದ್ರೆ, ಮಹಿಳೆಯರಿಗೆ ಬ್ರಾ ಅನ್ನುವುದು ಅವಶ್ಯಕತೆ ಇದೆಯೋ ಇಲ್ಲವೋ, ಅದು ಅವರಿಗೆ ಕಂಫರ್ಟ್ ಆಗುತ್ತೋ ಇಲ್ಲವೋ, ಇದ್ಯಾವುದನ್ನು ಅವರು ಗಣನೆಗೆ ತೆಗೆದುಕೊಳ್ಳದೆ ಸಮಾಜಕ್ಕೆ ಹೆದರಿ, ಸುತ್ತಮುತ್ತಲಿನ ಜನರಿಗೆ ಹೆದರಿ ಅದನ್ನು ಹಾಕೊಳ್ಳೋದಿದೆಯಲ್ಲ, ಅದೊಂದು ರೀತಿಯ ಹಿಂಸೆ, ಅದೊಂದು ರೀತಿಯ ಮಾನಸಿಕ ದೌರ್ಜನ್ಯ ಅಂತ ಕೂಡ ನಾವು ಅದನ್ನು ತಗೋಬಹುದು. ಇಂತಹ ಸಮಸ್ಯೆಗಳನ್ನೆಲ್ಲ ಅರ್ಥ ಮಾಡ್ಕೊಂಡಂತಹ ಕೆಲವೊಂದಷ್ಟು ಸ್ಯಾನ್ ಫ್ರಾನ್ಸಿಸ್ಕೋದ ನಟಿಯರು 1969 ಆಗಸ್ಟ್ 1ರಂದು ಏನು ಮಾಡ್ತಾರೆ, ಫ್ರೀ ದ ನಿಪ್ಪಲ್ಸ್ ಅನ್ನೋ ಒಂದು ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಅವರ ಚಳುವಳಿಯ ಮುಖ್ಯ ಅಂಶಗಳೇ ಮಹಿಳೆಯರ ಆರೋಗ್ಯ, ಅವರ ಕಂಫರ್ಟ್ನೆಸ್ ಮತ್ತು ಅವಶ್ಯಕತೆ. ಈ ಮೂರನ್ನು ಸಮಾಜದೆದುರಿಗೆ, ಜನರೆದುರಿಗೆ ಆ ಸಮಸ್ಯೆಗಳನ್ನು ಇಟ್ಟು, ಬೆನ್ನು ನೋವು ಬರ್ತೈತಿ, ಎದೆ ನೋವು ಬರ್ತೈತಿ, ಅವರಿಗೆ ಅದು ಕಂಫರ್ಟ್ ಆಗೋದಿಲ್ಲ, ಈ ಥರದ ವಿಷಯಗಳನ್ನೆಲ್ಲ ಸಮಾಜದ ಮುಂದಿಟ್ಟು ಬ್ರಾ ಕಳಚಿ ಅಭಿಯಾನವನ್ನು ಕೂಡ ಅವರು ಪ್ರಾರಂಭ ಮಾಡ್ತಾರೆ. ಇದೊಂದು ದೊಡ್ಡ ಹೋರಾಟ ಆಗಿತ್ತು. ಇಷ್ಟಾದರೂ ಕೂಡ ಹಳ್ಳಿಗಳಲ್ಲಿ ಇವತ್ತಿಗೂ ಮಹಿಳೆಯರು ಬ್ರಾಗಳನ್ನು ಬಳಸ್ತಾರ ಅಥವಾ ಕೆಲವೊಬ್ರು ಬಳಸೋದಿಲ್ಲ. ಅದು ಒಂದು ರೀತಿಯ ಗೊಂದಲದಲ್ಲಿಯೇ ಅವರು ಬದುಕ್ತಾ ಇರ್ತಕ್ಕಂಥದ್ದು ಇದೆ. ಅಷ್ಟಾಗಿಯೂ ಕೂಡ ಈಗ ನಾವು ಈ ವಿಷಯಗಳನ್ನ ನಮ್ಮ ಅಂದರೆ ಮಹಿಳೆಯರ ಒಳ ಉಡುಪುಗಳಿಗೆ ಇವತ್ತಿಗೂ ಸ್ವತಂತ್ರ ಸಿಕ್ಕಿಲ್ಲ ಅನ್ನೋದು ಈ ಎಲ್ಲ ವಿಷಯಗಳನ್ನು ನೋಡ್ತಾ 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 ನನಗೆ ಅನ್ನಿಸಿದ ಅನಿಸಿಕೆ ಅದು. ಮಹಿಳೆಯರ ಒಳ ಉಡುಪುಗಳಿಗೆ ಇವತ್ತಿಗೂ ಸ್ವತಂತ್ರ ಸಿಕ್ಕಿಲ್ಲ. ಯಾಕೆ ಹೀಗೆ ಹೇಳ್ತೀನಿ ಅಂದರೆ, ನಮ್ಮ ಬ್ರಾ ಆಗಿರಬಹುದು ಅಥವಾ ಪ್ಯಾಂಟೀಸ್ ಆಗಿರಬಹುದು, ಇವನ್ನೆಲ್ಲ ನಾವು ಬಾತ್ರೂಮಿನ ಒಳಗೆ ಬಾತ್ರೂಮಿನ ಒಳಗೆ ಸರಳುಗಳು ಏನಿರ್ತಾವೆ ಅಲ್ಲೇ ಒಣಗಿ ಹಾಕ್ತೀವಿ. ಯಾಕಂದ್ರೆ ಅವು ಗಂಡಸರಿಗೆ ಕಾಣಿಸಬಾರ್ದು, ಹೊರಗೆ ಜನರಿಗೆ ಕಾಣಿಸಬಾರ್ದು. ಈ ಥರದ ಒಂದು ವಿಚಾರಗಳನ್ನು ನಮ್ಮಲ್ಲಿ ಚಿಕ್ಕಂದಿನಲ್ಲೇ ನಮ್ಗೆ ಹೇಳಿರೋದ್ರಿಂದ ಅಥವಾ ನಮ್ಮ ತಲೆಯಲ್ಲಿ ತುಂಬಿರೋದ್ರಿಂದ ನಾವು ಇವತ್ತಿಗೂ ಅವನ್ನ ಫಾಲೋ ಮಾಡ್ಕೊಂಡು ಬರ್ತೀವಿ. ಅವುಗಳನ್ನು ಒಳಗನೆ ಒಣಾಕ್ತೇವೆ. ಆದರೆ ಒಳಗೆ ಒಣಾಕೋದ್ರಿಂದ ಅದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ, ಸಮಸ್ಯೆಗಳು ಹುಟ್ಕೋತವೆ ಅಂತ ಗೊತ್ತಿದ್ರೂ ಕೂಡ ಆರೋಗ್ಯದ ಬಗೆಗಿನ ನಿರ್ಲಕ್ಷ್ಯತೆಯನ್ನು ಇಟ್ಟುಕೊಂಡು ಈ ಥರದವನ್ನ ನಾವು ಫಾಲೋ ಮಾಡೋದಿದೆಯಲ್ಲ, ಅದು ಕೂಡ ಒಂದು ಅಪರಾಧಿ ಮನೋಭಾವವನ್ನು ಹುಟ್ಟು ಹಾಕ್ತೈತಿ ಅಂತ ಹೇಳ್ತಾ, ಈ ಕಥೆ ಎಷ್ಟು ಚೆನ್ನಾಗಿದೆ ಅಂತಂದರೆ, ಇನ್ನಷ್ಟು ಈ ಕಥೆಯಲ್ಲಿ ಮಹಿಳೆಯರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಇನ್ನಷ್ಟು ವಿಷಯಗಳನ್ನು ಆ್ಯಡ್ ಮಾಡಿದ್ದಿದ್ರೆ ಈ ಕಥೆಗೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ನುವಂಥ ಮಾತುಗಳನ್ನು ಹೇಳ್ತಾ, ಇಲ್ಲಿ ನನಗೆ ಈ ಕಥಾ ವಿಶ್ಲೇಷಣೆಗೆ ಅವಕಾಶ ಮಾಡಿಕೊಟ್ಟಂತಹ ಈ ಹೊತ್ತಿಗೆ ತಂಡಕ್ಕೂ ಮತ್ತು ಇದು ಇನ್ನೊಂದು ವಿಶೇಷತೆ ಏನಂತಂದ್ರೆ, ಈ ಕಥಾ ವಿಶ್ಲೇಷಣೆ, ಈ ಐಡಿಯಾನ ಅಥವಾ ಈ ವಿಚಾರ, ಈ ಒಂದು ಸರಣಿ ಏನಿದೆ, ಇದು ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ ಜಯಲಕ್ಷ್ಮಿ ಪಾಟೀಲ್ ಅವರು ಇದನ್ನು ಒಂದು ವಿಡಿಯೋ ಮೂಲಕ
ಮಾಡಿರೋದು ಪ್ರಪ್ರಥಮ ಬಾರಿಗೆ ಅನ್ನೋದೊಂದನ್ನು ನಾನು ಕೇಳ್ಪಟ್ಟೆ. ಅವರಿಗೆ ಈ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಜಯಲಕ್ಷ್ಮಿ ಪಾಟೀಲ್ ಮೇಡಮ್ ಅವರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಧನ್ಯವಾದಗಳು.